ಮೋಸ ಮಾಡಿದವರ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ಹೋಗಬೇಡ. ನೆನಪಿರಲಿ, ಕೊಳೆತ ಹಣ್ಣುಗಳು ತಾವಾಗಿಯೇ ಉದುರುತ್ತವೆ. ಸೋಲು ಗೆಲುವುಗಳನ್ನು ಸಮನಾಗಿ ನೋಡುವುದೇ ಜೀವನ. ಸೋಲಿನಿಂದ ಕಲಿಸಿದ ಪಾಠವನ್ನು ಎಂದಿಗೂ ಮರೆಯಬೇಡ. ಸೋಲಿನಿಂದ ಕುಸಿಯಬೇಡ, ಗೆದ್ದನೆಂದು ಕುಣಿಯಬೇಡ. ಆಶೆ ಶ್ರಮದ ಮೂಲವಾದರೆ ದುರಾಸೆ ದುಃಖದ ಮೂಲವಾಗಿದೆ. ಸಹಜ ಪರಿಸ್ಥಿತಿಗಳು ನಿಮಗೆ ಸ್ನೇಹಿತರನ್ನ ಕೊಡಬಲ್ಲದು, ಆದರೆ ತುರ್ತು ಪರಿಸ್ಥಿತಿಗಳು ಮಾತ್ರ ನಿಜವಾದ ಸ್ನೇಹಿತರನ್ನ ನಿಮ್ಮೊಡನೆ ಉಳಿಸುತ್ತದೆ. ಜೀವನದಲ್ಲಿ ಯಾರ ಮನಸ್ಸನ್ನ ಇಷ್ಟು ನೋಯಿಸಬೇಡಿ. ಈ ವ್ಯಕ್ತಿ ದೇವರ ಮುಂದೆ ನಿಮ್ಮ ಹೆಸರನ್ನು ನೆನೆದು ಕಣ್ಣೀರು ಹಾಕುವಷ್ಟು. ಯಾಕೆಂದರೆ ನೊಂದ ಹೃದಯದಿಂದ ಬಂದ ಕಣ್ಣೀರು ಹಾಗೂ ಕೂಗು ಭಗವಂತನಿಗೆ ಖಂಡಿತವಾಗಿ ಬೇಗನೆ ಕೇಳಿಸುತ್ತದೆ. ಸೋಲು ಎನ್ನುವ ಜೀವನದ ಅವಿಭಾಜ್ಯ ಅಂಗ. ಸೋಲದಿದ್ದರೆ ನೀವೆಂದೂ ಕಲಿಯುವುದಿಲ್ಲ, ಕಲಿಯದಿದ್ದರೆ ನೀವೆಂದೂ ಬದಲಾಗುವುದಿಲ್ಲ, ಬದಲಾಗದೆ ಇದ್ದರೆ ನಿಂತ ನೀರಾಗುತ್ತೀರಿ. ಸೋಲು ಬದುಕಿನ ಅಂತ್ಯವಲ್ಲ, ಅದರಿಂದ ಉತ್ತಮ ಅನುಭವ ಪಡೆಯಬಹುದು. ಬದುಕು ಎಷ್ಟೇ ನೋಯಿಸಿದರೂ ಬದುಕಬೇಕಾಗಿದೆ. ಮನಸ್ಸು ಎಷ್ಟೇ ನೊಂದಿದ್ದರೂ ನಗಬೇಕಿದೆ. ಕೆಲವು ನೋವುಗಳು ಮರೆಯಲಾಗದಿದ್ದರೂ ಮರೆಯಬೇಕಿದೆ. ಅಂದುಕೊಂಡಿದ್ದು ಆಗದೇ ಇದ್ದಾಗ ಹೊಂದಿಕೊಂಡು ಹೋಗುವುದು ಕಲಿಯಬೇಕಿದೆ. ಇದುವೇ ಜೀವನ. ಬದುಕುವುದಕ್ಕಾಗಿ ದುಡಿಯುವುದು ಅನಿವಾರ್ಯ. ಹಾಗಂತ ಫಲದ ಮೇಲೆ ಕಣ್ಣಿಟ್ಟು ಕೆಲಸ ಮಾಡಿದರೆ ನಿರಾಸೆ ಹೆಚ್ಚು. ಕೆಲಸವನ್ನು ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದರೆ ಮಾತ್ರ ಫಲ ಇಂದಲ್ಲ ನಾಳೆ ದೊರಕುತ್ತದೆ. ಮನೆ ಅಂದ ಮೇಲೆ ಕಸ ಬರುತ್ತದೆ, ಬದುಕು ಅಂದ ಮೇಲೆ ಕಷ್ಟ ಇರುತ್ತದೆ. ಕಸವಾದರೆ ಗುಡಿಸಬೇಕು, ಕಷ್ಟವಾದರೆ ಜಯಿಸಬೇಕು. ಇನ್ನೊಬ್ಬರಿಗೆ ತೊಂದರೆ ಆಗದಂತೆ ಬದುಕುವುದು ಅಹಿಂಸೆ. ಅಹಿಂಸೆ ಅಂದರೆ ಕೇವಲ ಶಾರೀರಿಕವಾಗಿ ಮಾತ್ರವಲ್ಲ, ಮನಸ್ಸು ಮತ್ತು ಮಾತಿನಲ್ಲೂ ಕೂಡ ನಾವು ಅಹಿಂಸೆಯನ್ನು ಸಾಧಿಸಬೇಕಾಗುತ್ತದೆ. ಮನುಷ್ಯ ಏನನ್ನಾದರೂ ಕಳೆದುಕೊಂಡರೂ ಅವನು ಶಾಂತಿ ಮತ್ತು ಸ್ಥಿರತೆಯನ್ನು ಎಂದಿಗೂ ಕೂಡ ಕಳೆದುಕೊಳ್ಳಬಾರದು. ದೂರ ದೂರ ನಾಟಿ ಮಾಡಿದ ಸಸಿಗಳು ಬೆಳೆಯುತ್ತಿದ್ದಂತೆ ಹತ್ತಿರವಾಗುತ್ತವೆ, ಆದರೆ ಮನುಷ್ಯರು ಬೆಳೆಯುತ್ತಿದ್ದಂತೆ ಅವರ ಮನಸ್ಸುಗಳು ದೂರವಾಗುತ್ತಾ ಸಾಗುತ್ತದೆ. ಶ್ರೀಮಂತರು ಹಣಕ್ಕಾಗಿ ಬದುಕುತ್ತಾರೆ, ಬಡವರು ಆಹಾರಕ್ಕಾಗಿ ಬದುಕುತ್ತಾರೆ, ಆದರೆ ಮಧ್ಯಮ ವರ್ಗದವರು ಮರ್ಯಾದೆಗಾಗಿ ಬದುಕುತ್ತಾರೆ. ನಂಬಿಕೆ ಎಂದರೆ ದೇವರು ನಿಮಗೆ ಬೇಕಾದದ್ದನ್ನು ಮಾಡುತ್ತಾನೆ ಎಂಬ ನಂಬಿಕೆ ಅಲ್ಲ, ದೇವರು ಸರಿ ಮಾಡುತ್ತಾನೆ ಎಂಬ ನಂಬಿಕೆ. ಯಾವುದು ಎಂದಿಗೂ ಸಾಧ್ಯವಿಲ್ಲ. ಅಂದುಕೊಂಡಿದ್ದು ಸಾಧ್ಯವಾಗದೇ ಇದ್ದಾಗ ಆಗುವ ಸಂತೋಷ ಅಷ್ಟಿಷ್ಟಲ್ಲ. ಅದಕ್ಕೆ ಯಾವುದೇ ಕೆಲಸ ಅಂದುಕೊಂಡಿದ್ದು ಆಗಬೇಕು ಅಂದರೆ ಕಾಯುವ ತಾಳ್ಮೆ ಇರಬೇಕು. ಪ್ರತಿಫಲ ತುಂಬ ಸಿಹಿಯಾಗಿರುತ್ತದೆ. ಒಮ್ಮೆ ಮನೆ ಕಟ್ಟಿದ್ರೆ ಕನಿಷ್ಠ 2-3 ತಲೆಮಾರು ವಾಸಿಸಬಹುದು, ಆದರೆ ಬದುಕು ಹಾಗಲ್ಲ, ಮತ್ತೆ ಮತ್ತೆ ಕಟ್ಟಿಕೊಳ್ಳಬೇಕಾಗುತ್ತದೆ. ಮನಸ್ಸು ಹೊಂದಿರುವವನು ತನ್ನ ಸ್ವಂತ ಮನಸ್ಸಿನ ಸಂಬಂಧ. ಮನಸ್ಸನ್ನು ಗೆಲ್ಲಲು ಸಾಧ್ಯವಾಗದವರಿಗೆ ಮನಸ್ಸು ಪ್ರಬಲ ಶತ್ರುವಾಗಿ ಕಾರ್ಯನಿರ್ವಹಿಸುತ್ತವೆ. ಈ ಜಗತ್ತಿನಲ್ಲಿ ಅನಾದಿ ಅನಂತ ಕಾಲದಿಂದಲೂ ನಡೆಯುವುದಕ್ಕೆ ಪ್ರತಿಯೊಂದು ಹುಟ್ಟು ಸಾವು ಪೂರ್ವ ನಿಶ್ಚಿತ. ಅದನ್ನು ಬದಲಾಯಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ನಿಮ್ಮ ಕರ್ತವ್ಯವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ, ಫಲಿತಾಂಶವನ್ನು ಭಗವಂತನಿಗೆ ಬಿಟ್ಟು ಬಿಡಿ. ಕೇವಲ ನಿಮ್ಮ ಕರ್ಮ ನಿಮ್ಮ ಕೈಯಲ್ಲಿದೆ, ಫಲ ನಿಮ್ಮ ಕೈಯಲ್ಲಿ ಇಲ್ಲ. ಪ್ರತಿ ವಸ್ತುವಿಗೂ ಬೆಲೆ ಕಟ್ಟುವಷ್ಟು ಶ್ರೀಮಂತನಾಗು, ಆದರೆ ಪ್ರತಿಯೊಬ್ಬರ ಭಾವನೆಗಳಿಗೂ ಬೆಲೆ ಕೊಡದಷ್ಟು ಬಡವ ಆಗಬೇಡ. ಅಧಿಕಾರಕ್ಕಾಗಿ ಹೋರಾಡಿ, ಆದರೆ ಯಾವುದರ ಮೇಲೆ ನಿಮಗೆ ಅಧಿಕಾರ ಇಲ್ಲವೋ ಅವರ ಮೋಹಕ್ಕೆ ಬಿಟ್ಟು ಬಿಡಿ. ಸಮಯ ನೋಡಿ ಬರುವವರಿಗೆ ಕಾಯುವುದೇ ಬದುಕು. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೆ ಏನಂತೆ?
ಮೇಲೊಬ್ಬ ಎಲ್ಲವನ್ನ ವೀಕ್ಷಿಸುತ್ತಿರುವನು. ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯ ನೀಡುವನು. ಕೋಪದಿಂದ ಮಾತನಾಡಿದರೆ ಗುಣವನ್ನು ಕಳೆದುಕೊಳ್ಳುತ್ತೇವೆ. ಹೆಚ್ಚಾಗಿ ಮಾತನಾಡಿದರೆ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ. ಅನಗತ್ಯವಾಗಿ ಮಾತನಾಡಿದರೆ ಕೆಲಸವನ್ನು ಕಳೆದುಕೊಳ್ಳುತ್ತೇವೆ. ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ. ಹಾಗೂ ಪ್ರೀತಿಯಿಂದ ಮಾತನಾಡಿದರೆ ಕಳೆದುಕೊಂಡ ಎಲ್ಲವನ್ನ ಗಳಿಸಿಕೊಳ್ಳುತ್ತೇವೆ. ಸುಳ್ಳು ಮಾತನಾಡಿದರೆ ಹೆಸರನ್ನು ಕಳೆದುಕೊಳ್ಳುತ್ತೇವೆ. ವೇಗವಾಗಿ ಮಾತನಾಡಿದರೆ ಅರ್ಥವನ್ನು ಕಳೆದುಕೊಳ್ಳುತ್ತೇವೆ. ನಿಮ್ಮ ಬೆಲೆಯನ್ನು ಅರ್ಥ ಮಾಡಿಕೊಳ್ಳದೆ ನಿಮ್ಮಿಂದ ದೂರವಾದವರ ಬಗ್ಗೆ ಯೋಚಿಸಬೇಡಿ. ಜಗತ್ತು ದೊಡ್ಡದಿದೆ, ಮತ್ತೆ ಮತ್ತೊಬ್ಬರ ಜೊತೆಯಾಗುತ್ತಾರೆ. ನಿಮ್ಮ ಹೃದಯವು ಯಾರನ್ನಾದರೂ ಅಥವಾ ಯಾವುದನ್ನಾದರೂ ಬಿಟ್ಟುಕೊಟ್ಟ ನಂತರ ಸ್ವಲ್ಪ ಅದು ನಿಮಗೆ ನೋವುಂಟು ಮಾಡಿದರೆ ಅದು ಪರವಾಗಿಲ್ಲ. ಯಾಕೆಂದರೆ ನಿಮ್ಮ ಭಾವನೆಗಳು ನಿಜವಾಗಿದ್ದವು ಎಂದರ್ಥ. ಯಾರೂ ಅಂತ್ಯಗಳನ್ನು ಇಷ್ಟಪಡುವುದಿಲ್ಲ. ಶ್ರೀಕೃಷ್ಣ ಪರಮಾತ್ಮನ ಇನ್ನಷ್ಟು ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ತಪ್ಪದೇ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.